ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ BDCC ಬ್ಯಾಂಕಿನ ಇವತ್ತು ಕೊನೆ ದಿನ ನಾಮಪತ್ರ ಸಲ್ಲಿಸೋದಕ್ಕೆ, ಹೀಗಾಗಿ ಎಲ್ಲ ಕಡೆಯಿಂದಲೂ ಜೋರ್ದಾರಾದಂಥ ಒಂದು ನಾಮಪತ್ರ ಸಲ್ಲಿಕೆ ಮಾಡೋದು ಕಾರ್ಯಕ್ರಮ ನಡೀತಾ ಇದ್ದಾವೆ. ಆದರೂ ಒಂದು 4-5-6 ಕಡೆ ಅವಿರೋಧ ಆಗ್ತಾವೇನೋ ಅನ್ನುವಂಥದ್ದು, ಅದರಲ್ಲೂ ಗೋಕಾಕ್ ಮತ್ತು ಅರಬಾವಿ ಎರಡೂ ಕ್ಷೇತ್ರಗಳು ಅವಿರೋಧ ಆಗ್ತಾವೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾಯಿದೆ. ವರದಿ ಆ ರೀತಿ ಬರ್ತಾ ಇದ್ದಾವೆ. ವಿಶೇಷವಾಗಿ ಗೋಕಾಕ್ ಮತ್ತು ಅರಬಾವಿ ಭಾಗದ PKPS ಸದಸ್ಯರೆಲ್ಲ ನ್ಯಾಷನಲ್ ಸ್ಟೂಡೆಂಟ್ ಫೆಡರೇಷನ್ದಲ್ಲೇ ಅವರ ಒಂದು ಆಶ್ರಯದಲ್ಲೇ ಒಂದು ಚರ್ಚೆಯನ್ನು ಮಾಡೋ ದೃಶ್ಯಗಳು ಬರ್ತಾ ಇದ್ದಾವೆ. ಇದರರ್ಥ ಈಗಾಗಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಒಮ್ಮತದ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡ್ತೀವಿ. ಎರಡೂ ಕ್ಷೇತ್ರಗಳಿಗೆ ಒಮ್ಮತ ತೆಗೆದುಕೊಳ್ಳೋ ಪೂರ್ವದಲ್ಲೇ ಅಲ್ಲಿ ಹಿರಿಯರು, ಇನ್ನುಳಿದವರು, ಆಕಾಂಕ್ಷಿಗಳು ಅವರೆಲ್ಲರ ಜೊತೆ ಚರ್ಚೆ ಮಾಡಿದ್ದೀವಿ. ಒಬ್ಬರು ಫಾರ್ಮ್ ಇದ್ದಂಥ 4-6 ಜನರಲ್ಲಿ ಅತ್ಯಂತ ಯೋಗ್ಯರಿದ್ದಾರೆ, ಅವರನ್ನು ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಅನ್ನುವಂಥ ಮಾತನ್ನು ಕಾಂಪಿಟೇಷನ್ ಮಾಡಿಸ್ತೀವಿ ಗೋಕಾಕ್ ಮತ್ತು ಅರಬಾವಿ ಭಾಗ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಅಲ್ಲಿ ಇನ್ನೊಬ್ಬರು ಅಲ್ಲಿಲ್ಲ, ಒಬ್ಬರ ನಿಲ್ಲುವಂಥದ್ದು ಅವಿರೋಧ ಆಯ್ಕೆ ಆಗ್ತದೆ. ಒಂದು ಮಾಹಿತಿ ಪ್ರಕಾರ ಗೋಕಾಕಕ್ಕೆ ನಮ್ಮ ರಮೇಶ್ ಜಾರಕಿಹೊಳಿ ಅವರ ಮಗ ಅಮರ್ ಅವರು ನಿಲ್ಲಬಹುದೇನೋ ಅನ್ನೋಂಥ ಸಮಸ್ಯೆಗಳು ಅಥವಾ ವರದಿಗಳು ಬರ್ತಾ ಇದ್ದಾವೆ. ಇನ್ನು ಅದು ಮಧ್ಯಾಹ್ನ 3 ಕ್ಲಿಯರ್ ಆಗ್ತದೆ, ಅದು ಮಾತು ಬೇರೆ. ಇನ್ನು ಅರಬಾವಿ ಭಾಗಕ್ಕೆ ಯಾರು ನಿಲ್ತಾರೋ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಏನು ಕ್ಲಿಯರ್ ಆಗ್ತಾಯಿಲ್ಲ, ವಿರೋಧಿಗಳಿಗೆ ಅಲ್ಲಿ ಯಾರೂ ನಿಲ್ಲುವುದಕ್ಕೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ ಅವ್ರ ವಿರೋಧಿಗಳಿಂದ. ಹೀಗಾಗಿ ಅಲ್ಲೇ ಅನ್ಅಪೋಸ್ ಗ್ಯಾರಂಟಿ ಎರಡೂ ಕ್ಷೇತ್ರಗಳಲ್ಲಿ ಯಾರಾದರೂ ಇರಲಿ, ಇಬ್ಬರು ಜಾರಕಿಹೊಳಿಯವರ ಮಾನಸ ಪುತ್ರರು ಅನ್ನೋದು ಎಲ್ಲ ಮಾತಿಲ್ಲ. ಅದೇನೋ ಇಲ್ಲಿ ಒಟ್ಟಿನಲ್ಲ ಈ ಡೆವಲಪ್ಮೆಂಟ್ ಜೊತೆಗೆ ಬೆಳಗಾವಿಯಲ್ಲೂ ಸಹ ನಮ್ಮ ಸತೀಶ್ ಅವರ ಮಗ ನಮ್ಮ ರಾಹುಲ್ ಅವರು ನಿಲ್ಲಬಹುದು ಅನ್ನುವಂಥ ಮಾತದ. ಅಲ್ಲಿಯೂ ಅವಿರೋಧ ಆಗುವ ಸಾಧ್ಯತೆಗಳಿದ್ದಾವೆ. ಚಿಕ್ಕೋಡಿಯಲ್ಲೂ ಅವಿರೋಧ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಉಳಿದಲ್ಲಿ ನೋಡ್ಬೇಕು. ಈಗ ಅಂದರೆ ಇದರರ್ಥ ಇನ್ನೊಂದು ಮತ್ತೊಂದು ಪ್ರಮುಖ ಡೆವಲಪ್ಮೆಂಟ್ ಕಾಣ್ತದೆ. ಇತರೆ 16 ಇರ್ತಾವೆ ಸೀಟುಗಳು. 16 ಅಂದರೆ 15 ತಾಲೂಕುಗಳಿಗೆ ಇನ್ನೊಂದು ಇತರೆ ಎಲ್ಲರೂ ಸಂಘ ಸಂಸ್ಥೆಗಳು ಬರುವಂಥದ್ದು. ಅಲ್ಲಿ ನಮ್ಮ ಚಂದ್ರನಾಥ್ ಹಟ್ಟಿಹೊಳಿ ಅವರು ನಿಲ್ತಾ ಇದ್ದಾರೆ ಅನ್ನುವಂಥ ಮಾತು. ಅಂದರೆ ಬೆಳಗಾವಿ ಬಿಟ್ಟು ಕೊಟ್ಟಿದ್ದಕ್ಕೆ ಇದೊಂದು ಅಪಾರ್ಚುನಿಟಿ ಅವ್ರು ಕೊಟ್ಟರ ಜಾರಕಿಹೊಳಿ ಕುಟುಂಬದವರು ಅನ್ನುವಂಥದ್ದು. ಕೊಡಲಿ, ಯಾರಾದರೂ ಬರಲಿ, ಒಳ್ಳೆಯದಾಗಲಿ. ಆದರೆ ಇಲ್ಲೇ ಇದು ಈಗಿನ ಚಿತ್ರ ಮೂಡಿ ಬರ್ತಾ, ಇನ್ನೂ ಏನೇನು ಆಗ್ತದೆ ಗೊತ್ತಿಲ್ಲ. ಯಾಕಂದರೆ ನಂತರ ಮಧ್ಯಾಹ್ನ 3 ನಂತರದಲ್ಲಿ ಮತ್ತೆ ಬೇರೆ ಅದು ವಿಡ್ರಾ ಮಾಡೋದು, ಪ್ರೆಷರೈಸ್ ಮಾಡೋದು, ಆದಷ್ಟು ಅವಿರೋಧವಾಗಿ ಮಾಡುವಂಥ ಪ್ರಯತ್ನ ಮಾಡೋ ಎಲ್ಲ ಪ್ರಯತ್ನಗಳು ಎರಡೂ ಕಡೆಯಿಂದ ನಡೀತಾ ಇದ್ದಾವೆ ಅನ್ನೋದು ಅಷ್ಟು ಸ್ಪಷ್ಟ ಅದ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಇನ್ನೂ ಕ್ಲಿಯರ್ ಇಲ್ಲ. ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯಲ್ಲಿ ಸಾಧ್ಯಷ್ಟು ಮಟ್ಟಿಗೆ ನಮ್ಮ ಒಂದು ಏನೇ ನಾಯಕರಿದ್ದಾರೆ ಇವರು ತಮ್ಮ ಜನರನ್ನು ಆಯ್ಕೆ ಮಾಡ್ಕೊಳ್ಳೋ ಸಲುವಾಗಿ ಅವಿರೋಧ ಆಯ್ಕೆ ಮಾಡುವಂಥ ಒಂದು ಏನಪ್ಪ ಅಂತಂದ್ರೆ ಮಾತನ್ನು ಹೂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಎಲ್ಲ ಈ ಒಂದು PKPS ಸದಸ್ಯರು ಉದಾಹರಣೆ ಎಲ್ಲೂ ಇಲ್ಲ. ಅವರು ಎಲ್ಲೇ ಕತ್ತಿಯವ್ರ ಕಡೆ ಇರಲಿ, ಜಾರಕಿಹೊಳಿ ಅವ್ರ ಕಡೆ ಇರಲಿ, ಮತ್ತೊಬ್ಬರ ಕಡೆ ಇರಲಿ, ಅವರೆಲ್ಲರೂ ಹೋಗಿಲ್ಲ ತಮ್ಮ ಸಮ್ಮತಿ ಸೂಚಿಸೋದನ್ನು ನೋಡಿದ್ರೆ ಈ ಇಲೆಕ್ಷನ್ನ ಅವ್ರಿಗೂ ಬೇಡಾಗ್ಯದ ಕಾಣ್ತದೆ. ಎಲ್ಲರಿ ಅವ್ರು ಒಳ್ಳೆಯವ್ರನ್ನ ಆರಿಸ್ತಾರೆ, ನಾವು ಅದಕ್ಕೆ ಬದ್ಧರಿರ್ತೀವಿ ಅನ್ನೋದನ್ನು ನೋಡಿದಾಗ ಸಹಜವಾಗಿ ಇದು ಇವತ್ತಿನ ಒಂದು ಪ್ರಜಾಪ್ರಭುತ್ವದ ರೂಪ ಅಂತ ನಾವು ಅನ್ಬೇಕಾಗ್ತದೆ. ಬಟ್ ಇದು ಪ್ರಜಾಪ್ರಭುತ್ವದ ರೂಪ ಹೌದು ಅನ್ನೋದು ದೀರ್ಘಕಾಲ ಚರ್ಚೆ ಮಾಡ್ತಾ ಹೋಗುವಂಥ ವಿಷಯ. ಅದನ್ನು ಬದಿಗಿಟ್ಟ ಈಗ ಇನ್ನು ಮುಂದೆ ಏನಾಗಬಹುದು ಇವತ್ತು ಅನ್ನೋದನ್ನು ಈಗಲೇ ಹೇಳದೇ ಇದ್ದರೂ ಸಹ ಹೆಚ್ಚು ಕಡಿಮೆ ಅವಿರೋಧ ಆಯ್ಕೆಗೆ ಸಾಕಷ್ಟು ಪ್ರಯತ್ನಗಳು ಇಂದು ನಾಳೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವವರೆಗೆ ನಡೀತದೆ. ಇದೊಂದು ರೀತಿ ಸರ್ಕಸ್, ಒಂದು ರೀತಿ ಶಕ್ತಿ ಪ್ರದರ್ಶನ, ಒಂದು ರೀತಿ ಹಣದ ವ್ಯವಹಾರನೋ ಅಥವಾ ಒಂದು ಬೆದರಿಕೆ ವಡ್ಡಿಯೋ ಮತ್ತೇನೋ ವಡ್ಡಿಯೋ ತಮಗೆ ಬೇಕಂತ ಒಂದು ನಿರ್ಣಯಗಳು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯಗಳು ಎಲ್ಲರೂ ಮಾಡ್ತಾಯಿದ್ದಾರೆ. ಒಬ್ಬರು ಅಂತಲ್ಲ, ಇದು ಕೇವಲ ಒಬ್ಬರಿಗಿಬ್ಬರಿಗೆ ಅಂತ ಇಲ್ಲಿ ಆರೋಪ ಮಾಡ್ತಾಯಿಲ್ಲ ಅಥವಾ ಅವ್ರ ಬಗ್ಗೆ ಹೇಳ್ತಾರೆ. ಎಲ್ಲರೂ ಅದೇ ಕೆಲಸ ಮಾಡ್ತಾರೆ. ಇದರಲ್ಲಿ ಯಾರು ಗೆಲ್ತಾರೆ ಅವರು DCC ಬ್ಯಾಂಕ್ ಹಿಡಿತಾರೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಅವರು ಕೆಲವೊಮ್ಮೆ ಏನೋ ಚೇಂಜ್ ಆಗಬಹುದೇನೋ ಒಂದು ದೂರದ ಒಂದು ಲೆಕ್ಕಾಚಾರ. ಯಾಕಂದರೆ ಇವತ್ತು ಪ್ರಬಲವಾಗಿ 2 ಗುಂಪುಗಳಂತೆ ಆಗಿಬಿಟ್ಟಿದ್ದಾವೆ. ನಿಮಗೂ ನಮಗೂ ಗೊತ್ತಿದ್ದಾಗ ಆಲ್ರೆಡಿ ಒಂದು ಕಡೆ ಜಾರಕಿಹೊಳಿಯವರ ಗುಂಪು, ಇನ್ನೊಂದು ಕಡೆ ಕತ್ತಿಯವರ ಗುಂಪು ಅಂತೇಳಿ ಇಬ್ಬರು ಹೇಳ್ತಾ ಇಲ್ಲ. ಅವ್ರು ಪ್ಯಾನಲ್ ನಾವು ಮಾಡಿದ್ವಿ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. 13 ಸೀಟ್ಗಳ ಬಗ್ಗೆ
ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈಗಾಗಲೇ 7 ನಾಮಪತ್ರ ಸಲ್ಲಿಸಿಬಿಟ್ಟಿದ್ದಾರೆ. ಇನ್ನು 5 ಇದ್ದಾವೆ, ಅವು 6 ಇದ್ದಾವೆ, ಅವ್ರನ್ನ ಇವತ್ತು ಸಲ್ಲಿಸ್ತಾರೆ. ಆ ಸಲ್ಲಿಕೆ ಮೇಲೆ ಎಷ್ಟು ಅವಿರೋಧ ಎಷ್ಟು ವಿರೋಧ ಅನ್ನೋ ಸಹಿತ ಸ್ಪಷ್ಟ ಆಗ್ತಾ ಇನ್ನು ಹುಕ್ಕೇರಿ ಬಗ್ಗೆ ಹೇಳುವಂಥದ್ದು ಅಲ್ಲಿಯೂ ಸಾಧಿಸ್ಬಿಟ್ಟಿಗೆ ವಿರೋಧ ಆಗ್ತದೆ ಒಟ್ಟು ಇಲೆಕ್ಷನ್ ಮಾತ್ರ ಆಗ್ತದೆ ಅನ್ನೋದು ಭಾಳಷ್ಟು ಮಾತುಗಳು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲೇ ಅಲ್ಲಿ ಗೆಲ್ಲಲೇಬೇಕಾಗಿದೆ ಈ ಸಲ ನಮ್ಮ ಜಾರಕಿಹೊಳಿ ಸಹೋದರಿಗೆ. ಯಾಕಂದರೆ ಈಗಾಗಲೇ ಅವ್ರಿಗೆ ಹುಕ್ಕೇರಿ ಎಲ್ಲಿ ದೊಡ್ಡ ಹೊಡೆತ ಬಿದ್ದದ, ಅದಕ್ಕಾಗಿ ಅವರು ಆ ಸೋಲನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಲ್ಲೊಂದು ಅವ್ರಿಗೆ ಸೋಲದ ರುಚಿ ಉಣಿಸ್ಬೇಕು ಅನ್ನೋಂಥ ಪ್ರಯತ್ನ ಸಾಕಷ್ಟು ಮಾಡ್ತಾ ಇದ್ದಾರೆ. ಆದರೆ ಕತ್ತಿಯವರು ಸಹಿತ ಅಸಾಮಾನ್ಯರಿದ್ದಾರಲ್ಲ, ಅವರು ಸಹ ತಮ್ಮದೇ ಅಂತ ಇವರು ಮಾಡುವಂಥ ಹಿಡಿತವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲೊಂದು ಜಂಗಿ ನಿಕಾಲಿ ಕುಸ್ತಿ, ಯಾರಾದರೂ ಅಲ್ಪಾಂತರದಲ್ಲಿ ಗೆಲ್ತಾರೆ ಅನ್ನುವಂಥ ಮಾತು. ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದರೆ ಅಲ್ಲಿ ಕತ್ತಿಯವ್ರನ್ನ ಸೋಲಿಸೋದು ಜಾರಕಿಹೊಳಿ ಸಹೋದರಿ ಕಷ್ಟ ಏನೋ. ಆದರೆ ಇವತ್ತು ಒಂದು ಮಾತುಗಳು ಕೇಳೋದು ನೋಡಿದರೆ ವಿಶೇಷವಾಗಿ ಇಲ್ಲ, ಅಲ್ಲಿ ಸೋಲಿಸಲೇಬೇಕು ಕತ್ತಿಯವರು ಅನ್ನುವಂಥ ಅಷ್ಟಕ್ಕೆ ಬಿದ್ದಿದ್ದಾರೆ ಜಾರಕಿಹೊಳಿ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕೆಂತಂದ್ರೆ ಅದು ಅವರಿಗೆ ಈಗಾಗಲೇ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಿದೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಇನ್ನೊಬ್ಬ ನಾಯಕನ ಹುಟ್ಟು ಹಾಕೋದು ಅವ್ರಿಗೆ ಬೇಡ ಆಗ್ಯದ. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಸಾಕಷ್ಟು ಚರ್ಚೆ ಮಾಡಿದ್ದದ. ಬೆಳಗಾವಿ ಈಗ ಏನಪ್ಪ ಅಂದ್ರೆ ಒಂದು ರೀತಿ ಅವ್ರಿಗೆ ಅನಿವಾರ್ಯವಾದಂಥ ಅದ್ರ ಡಿಸಿಸ್ ಬ್ಯಾಂಕ್ ಅದು ಮೊದಲೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದರು. ಬಟ್ ಇವತ್ತಂತೂ ಅದ್ರ ಗೆಲ್ಲಲೇಬೇಕು ಅನ್ನೋದು ಅನಿವಾರ್ಯತೆ ಬಂದು ನಿಂತುಬಿಟ್ಟಿದೆ ಇವತ್ತು. ಯಾಕಂದ್ರೆ ಒಂದು ಕಡೆ DK ಅವರು ಅಲ್ಲಿ ತಾನು ಮುಖ್ಯಮಂತ್ರಿಯಪ್ಪ ಅಂತ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾರೆ ಸಿದ್ದು ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ಅದೇ ಕಾಲಕ್ಕೆ ಒಂದು ವೇಳೆ DK ಅಲ್ಲಿ ಮುಖ್ಯಮಂತ್ರಿ ಆದರೆ ನಿಶ್ಚಿತವಾಗಿಯೂ ಜಾರಕಿಹೊಳಿ ಕುಟುಂಬಕ್ಕೆ ದೊಡ್ಡ ಹೊಡೆದು ಬೀಳ್ತದೆ ಅನ್ನೋದು ಎರಡು ಮಾತೇ ಇಲ್ಲ ಅದರಲ್ಲೇ. ಅದಕ್ಕಾಗಿ ಬೆಳಗಾವಿನ ತಮ್ಮ ಕಬ್ಜಾಗೆ ತೆಗೆದುಕೊಂಡು DCC ಬ್ಯಾಂಕಿನ ತಮ್ಮ ಸುಪರ್ದಿ ತೆಗೆದುಕೊಂಡು DK ಅವ್ರಿಗೆ ಬೆನ್ನತ್ತುವಂಥ ಒಂದು ಪ್ಲ್ಯಾನು ದೂರದೃಷ್ಟಿ ಅದ. ಅದು 19 ಇದೆಲ್ಲ ಡಿಸೈಡ್ ಆಗಿ ಹೋಗುವಂಥ ವಿಚಾರಗಳಿದ್ದಾವೆ. ಸಪೋಸ್ ಏನಾದರೂ ಕತ್ತಿಯವರು ಪ್ರಬಲ ನಾಯಕಾಗಿ ಹೊರಹೊಮ್ಮಿದ್ರೆ ಇಲ್ಲೂ ಸಹ ಗೆಲ್ಲೋ ಸಾಧ್ಯಗಳಿದ್ದಾವೆ, ಇಲ್ಲಂತಲ್ಲ. ಯಾಕಂದರೆ ಗೆದ್ರೆ ನಿಶ್ಚಿತವಾಗಿಯೂ ಇದು ಡ್ಯಾಮೇಜ್ ಜಾರಕಿಹೊಳಿ ಕುಟುಂಬಕ್ಕೆ ಆಗ್ತದೆ ಅನ್ನೋದು ಅವ್ರಿಗೂ ಅರಿವಲ್ಲ. ಅದಕ್ಕಾಗಿ ಇದನ್ನು ಗೆಲ್ಲಲೇಬೇಕಂತ ಅನಿವಾರ್ಯತೆ ಅವ್ರಿಗೆ ಬಂದು ನಿಂತು ಬಿಟ್ಟಿದೆ ಇವತ್ತು. ಅದಕ್ಕಾಗಿ ಗೋಕಾಕದಲ್ಲಿ ಮತ್ತು ಅರಭಾವಿ ಕ್ಷೇತ್ರದಲ್ಲಿ ಅವಿರೋಧ ಆಗಿ ಆಗೋ ಸಾಧ್ಯ ಇದ್ದಾವೆ, ಸವದತ್ತಿ ಎಲ್ಲೂ ಆಗುವ ಸಾಧ್ಯ ಇದ್ದಾವೆ, ಯರಗಟ್ಟಿಯಲ್ಲಿದ್ದಾವೆ, ಚಿಕ್ಕೋಡಿಯಲ್ಲಿದ್ದಾವೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ಪೂರ್ಣ ರಿಸಲ್ಟ್ ಬರುವವರೆಗೆ ಮಾತ್ರ ಇದನ್ನು ನಾವು ಯಾರೂ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಂದ ನಾಳೆ 2 ದಿನದಲ್ಲಿ ಸ್ಪಷ್ಟ ಚಿತ್ರ ಬಂದ ಅವಿರೋಧ ಎಷ್ಟಾಗ್ತಾರೆ, ಗೆಲ್ಲೋರು ಎಷ್ಟು ಅಂತೇಳಿ. ಇಬ್ಬರು 2 ಕಡೆ ಒಂದು ಲೆಕ್ಕದ ಪ್ರಕಾರ ಅಲ್ಲಿಯ ಅವರ ಪರ ಇದ್ದಂಥವ್ರು, ಇಲ್ಲಿಯ ಇವ್ರ ಪರ ಇದ್ದಂಥವ್ರು, ಇವರು ಸಹಿತ 5-6 ಥರ ಬಂದು ನಿಲ್ತಾ ಇದ್ದಾರೆ. 9 ಅನ್ನುವಂಥ ಏನು ಮ್ಯಾಜಿಕ್ ಫಿಗರ್ ಅದಲ್ಲ, ಆ ಫಿಗರ್ಗೆ ಇನ್ನೂ ದೂರದ ಇಲ್ಲಿಯೂ ಸಹಿತ ಅನ್ನುವಂಥ ಮಾತುಗಳು. ಅದೇ ಕಾಲಕ್ಕೆ ಕತ್ತಿಯವ್ರದ್ದು ಸಹಿತ 6-7 ಥರ ಬಂದು ನಿಲ್ತಾ ಇದೆ, ಇನ್ನೂ 2 ಕಡಿಮೆ ಬೀಳ್ತಾ ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಈಗ ಏನಾಗಿದೆಪ್ಪ ಅಂತಂದರೆ ಕತ್ತಿ ಮತ್ತು ಅದೇ ಕಾಲಕ್ಕೆ ಹಿಂದಿನ ಚುನಾವಣೆಯಲ್ಲೇ ಸೋತ ಗೆದ್ದ ಅಭ್ಯರ್ಥಿಗಳಿಬ್ಬರು ಒಂದಾಗಿದ್ದಾರೆ. ಸೌದಿ ಅವರು, ಲಕ್ಷ್ಮಣ್ ಸೌದಿ ಮತ್ತು ಅವರು ಎಲ್ಲ ಕೂಡಿದ್ರೆ ನಾವು 8-9 ಆಗ್ತೀವಿ ಅನ್ನೋಂಥ ಭರವಸೆ ಅಲ್ಲಿ ಮೂಡ್ತಾ ಇದೆ ಅನ್ನೋಂಥ ವಾತಾವರಣ ಕ್ರಿಯೇಟ್ ಆಗ್ತಾ ಇದ್ದಾವೆ. ಹೀಗಾಗಿ ಯಾವುದೇನಾಗ್ಬೋದು, ಅದಕ್ಕೆ ಕೊನೆಯ ಕ್ಷಣದಲ್ಲಿ ಏನೋ ಆಗ್ಬೋದು ತಿಳ್ಕೊಂಡು ಚಂದ್ರರಾಜ್ ಶೆಟ್ಟಿ ಅವರು ಇಳಿಸಿದ್ರ ಜಾರಕಿಹೊಳಿ ಅವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕೆಂದ್ರೆ ಗೇಮ್ ಇದು, ಪೊಲಿಟಿಕಲ್ ಗೇಮ್. ಇದರಲ್ಲಿ ಎಷ್ಟು ಸಾಧ್ಯ ಇದ್ರೂ ಹೇಗಾದರೂ ಆಗಲಿ ಯುದ್ಧ ಮತ್ತು ಪ್ರೀತಿಯಲ್ಲಿ ಏನಾದರೂ ಗೆಲ್ಲೇಬೇಕಾಗಿರ್ತದೆ, ಗೆಲ್ಲುವಷ್ಟು ಮುಖ್ಯ ಇರ್ತದೆ. ಗೆದ್ದ ಮೇಲೆ ಅದು ಬೇರೆ ವಿಷಯ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಒಂದು ಪ್ರಬಲವಾದಂಥ ಸ್ಪರ್ಧೆ ನಿರ್ಮಾಣ ಆಗ್ಯದ. ಅದು ಯಾವುದೇ ಕ್ಷಣದಲ್ಲಿ ಹತ್ತಬೇಕಾದ್ರು ಹೊರಡ್ಬೋದು ವಿಜಯಲಕ್ಷ್ಮಿ. ಆದರೆ ಒಂದು ಮಾತು ಇನ್ನೊಂದು ಮಾತು ಹೇಳಬೇಕಾಗಿದೆ, ಯಾರೇ ಗೆಲ್ಲಿ ಯಾರೇ ಸೋರಲಿ, ಒಂದು ಪ್ರಬಲವಾದ ವಿರೋಧ ಪಕ್ಷ ಮಾತ್ರ ಇಲ್ಲಿ ಹುಟ್ಕೊಳ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇದು ಭಾಳ ಮಹತ್ವದ. ಯಾಕೆ ನೀವು ಸೋಲ್ಬೋದು, ಯಾವ ಜಾರಕಿಹೊಳಿ ಸೋಲ್ಬೋದು, ಕತ್ತಿ ಭಾಗದವರು ಸೋಲ್ಬೋದು. ಅವ್ರು ಹೇಳ್ಬೋದು ಇಲ್ಲ ನಮ್ದು ಯಾವುದೂ ಇಲ್ಲ, ನಾವು ಒಬ್ಬರೇ ಪ್ರಯತ್ನ ಮಾಡ್ತೀವಿ, ಅವರು ಹೇಳ್ಬೋದು ಕತ್ತಿಯವರು, ಇವರು ಹೇಳ್ಬೋದು. ಇವ್ರು ಪೆನಾಲ್ಟಿ ಮಾಡೇ ಬಿಟ್ಟಿದ್ದಾರೆ, ಪ್ರಶ್ನೆನೇ ಇಲ್ಲ. ಅದಕ್ಕಾಗಿ ಒಂದು ವೇಳೆ ಏನು ಹೇಳಿದ್ರು ಸಹಿತ ಇಲ್ಲಿ ಸ್ಪಷ್ಟ ಆಗುವಂಥದ್ದು, ಒಂದು ವಿರೋಧ ಪಕ್ಷ ಯಾರೋ ಆಗಲಿ ವಿರೋಧಗಳು ಪ್ರಬಲರಾಗ್ಯಾರ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲ. ಸಪೋಸ್ ಜಾರಕಿಹೊಳಿ ಅವರು ಬೆಳಗಾವಿ DCC ಬ್ಯಾಂಕಿನ ತಮ್ಮ ಕಬ್ಜಾಗೆ ತೆಗೆದುಕೊಂಡ್ರೆ ನಿಶ್ಚಿತವಾಗಿಯೂ DCC ಬ್ಯಾಂಕಿನ ಕಬ್ಜಾದಿಂದಾಗಿ ಒಂದು ರಾಜ್ಯ ರಾಜಕಾರಣದಲ್ಲಿ ಪ್ರಮುಖವಾದ ಬದಲಾವಣೆ ಕಾರಣೀಕರ್ತರಾಗ್ತಾರೆ ಅನ್ನೋದು ಅಷ್ಟ ಸತ್ಯದ. ಇಲ್ಲಾಂದ್ರೆ ಇನ್ನೊಬ್ಬ ಪ್ರಬಲ ನಾಯಕ ಜಾರಕಿಹೊಳಿ ವಿರೋಧವಾಗಿ ಕತ್ತಿ ಅಥವಾ ನಮ್ಮ ಸೌದಿ ಇವ್ರು ಎದ್ದು ಬರೋ ಸಾಧ್ಯಗಳು ಇದ್ದಾವೆ. ಯಾಕಂದರೆ ಏನು ಬೇಕಾದಾಗ್ಬೋದು ರಾಜಕಾರಣದಲ್ಲೇ ಇವರ ಮಧ್ಯದ ಈ ಒಂದು ರಾಜಕೀಯ ತಿಕ್ಕಾಟ ಇವತ್ತು ಒಂದು ಗಂತವ್ಯಕ್ಕೆ ಬಂದು ನಿಂತದ. ಇದರಲ್ಲಿ ಯಾರು ಬೇಕಾದರೂ
ಸ್ವಲ್ಪಾಂತರದಿಂದ ಅಲ್ಪಾಂತರದಿಂದ ಗೆಲ್ಬೋದು ಸೋಲ್ಬೋದು. ಸೋತವರು ವಿರೋಧಿಗಳಾಗ್ತಾರೆ, ಗೆದ್ದವರು ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆಯುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಗೆದ್ದವ್ರಿಗೂ ಶುಭ ಆಗಲಿ, ಸೋಲುವವ್ರಿಗೂ ಶುಭ ಆಗಲಿ. ಯಾಕಂದರೆ ಪ್ರಜಾಪ್ರಭುತ್ವ ಗೆಲ್ಲೋದು ಸೋಲೋದು ಇವತ್ತಿನ ಆಟ. ನಾವು ಗೇಮ್ ಆಗಿ ತೆಗೆದುಕೊಳ್ಬೇಕು ವಿನಃ ಅದನ್ನು ಒಂದು ದ್ವೇಷದ ರೂಪ ಆಗಿ ತೆಗೆದುಕೊಳ್ಳೋದು ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದೇನೋ ಆಗಲಿ, ಬುದ್ಧಿ ಹೇಳೋದು ಭಾಳ ಸುಲಭ, ಅದನ್ನು ಕಾರ್ಯರೂಪಕ್ಕೆ ತರೋದು ಭಾಳ ಕಷ್ಟದ ಕೆಲಸ. ಆ ಕೆಲಸವನ್ನು ಎರಡು ಗುಂಪಿನವ್ರು ಮಾಡ್ತಾರೆ. ಒಂದು ಕಡೆ ಜೊಲ್ಲೆಯವ್ರು ಯಾಕೋ ಗೌನ್ ಆಗ್ತಾ ಇದ್ದಾರೆ ಈ ವಿಷಯದಲ್ಲಿ ಅಂತ ಅನ್ನಿಸ್ತಾ ಇದೆ. ಬಟ್ ಜಾರಕಿಹೊಳಿ ಅವರು ಮಾತ್ರ ತಮ್ಮ ಹಿಡಿತವನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 5 ಅಥವಾ 6 ಅವರು ಉಡಿಯಲಿದ್ದಾರೆ, ಇವರಲ್ಲಿನೂ 5, 6 ಅಥವಾ 7 ಇವರು ಉಡಿಯಲಿದ್ದಾರೆ. ಇನ್ನು 2 ಸೀಟುಗಳು 9 ಆಗಬೇಕಾಗಿದ್ರೆ ಎರಡೂ ಕಡೆ 2, 3 ಯಾರು ಹೊಡಿತಾರೆ ಲಾಸ್ಟ್ ಕ್ಷಣದಲ್ಲೇ ಅವರು ಈ ಗೇಮನ್ನು ವಿನ್ ಆಗ್ತಾರೆ ಅನ್ನುವಂಥ ಎಲ್ಲ ಲಕ್ಷಣ ಕಾಣ್ತಿದ್ದಾರೆ. ಯಾರು ಗೆಲ್ಬೋದು ನೋಡೋಣ. ಇವತ್ತು ಮಧ್ಯಾಹ್ನ ಅಂತ ಗೊತ್ತಾಗ್ತದೆ ಒಂದು ಹಂತದವರೆಗೆ, ನಂತರದಲ್ಲಿ ಇನ್ನೂ ಕ್ಲಿಯರ್ ಆಗ್ತಾ ಹೋಗ್ತದೆ. ಆದರೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಒಂದು ವಿರೋಧ ಪಕ್ಷ ಗಟ್ಟಿಮುಟ್ಟಾಗಿ ಬೆಳೀತದೆ ಅನ್ನೋದು ನಿಶ್ಚಿತ ಆಗಿದೆ. ಎರಡನೇದಾಗಿ ಗೆದ್ದವ್ರು ಮಾತ್ರ ರಾಜ್ಯ ಮಟ್ಟದ ನಾಯಕ ಆಗ್ತಾರೆ ಅಂಥ ವಾತಾವರಣ ಇವತ್ತದ. ಯಾಕಂದ್ರೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಈ DKC ಮತ್ತು ಸಿದ್ದು ಮಧ್ಯದ ಒಂದು ಮುಖ್ಯಮಂತ್ರಿ ಹೋರಾಟ ಅದು ಸಹ ಒಂದು ಗಂತವ್ಯಕ್ಕೆ ಬಂದದ, ಒಂದು ಹಂತಕ್ಕೆ ಬಂದದ. ನೋಡು ಏನಾಗ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯಕ್ಕಾಗಿರಲಿ ವಂದನೆಗಳು.